ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ ಅಂತಂದ್ರೆ ಜೈಲಿನ ಶಿಕ್ಷೆ ಅನುಭವಿಸಿ ಕುಗ್ಗಿರುವಂಥ ದರ್ಶನ್, ಕಟ್ಟುಮಸ್ತಾಗಿದ್ದ ದರ್ಶನ್ ತೂಕದಲ್ಲಿ ಇಳಿಕೆ ಕಂಡು ಬಂದಿದೆ. ಜೈಲಿನ ಶಿಕ್ಷೆಯನ್ನು ಅನುಭವಿಸಿ ಕುಗ್ಗಿರುವಂಥ ದರ್ಶನ್ ಈ ಕಳೆದ ಬಾರಿ ಜೈಲಿಗೆ ಹೋಗಿ ಬಂದ ನಂತರ ಸ್ವಲ್ಪ ಫಿಟ್ ಆಗಿ ಕಾಣಿಸ್ತಾ ಇದ್ರು ದರ್ಶನ್. ಸ್ವಲ್ಪ ನೋಡೋಕ್ಕೂ ಕೂಡ ಹಿಂದಿಗಿಂತ ನೀವು ಹಿಂದೆ ಹೋಲಿಸಿದ್ರೆ ಫಿಟ್ ಅಂಡ್ ಫೈನ್ ಆಗಿದ್ರು, ಕಟ್ಟುಮಸ್ತಾಗಿದ್ರು. ಆದರೆ ಈಗ ಇನ್ನಷ್ಟು ತೂಕ ಇಳಿಕೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಜೈಲಿನ ಶಿಕ್ಷೆ ಅದು ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ನಂತರ ಜೈಲಿನಲ್ಲಿ ಇನ್ನಷ್ಟು ಬಿಗಿಗೊಳಿಸಲಾಗಿದೆ. ಹಿಂದೆ ಇದ್ದ ರೀತಿಯಾಗಿ ಸಲೀಸಾಗಿಲ್ಲ ಈಗ. ಸೊ ಹಾಗಾಗಿ ಈಗ ದರ್ಶನ್ ತೂಕದಲ್ಲೂ ಕೂಡ ಒಂದಷ್ಟು ವ್ಯತ್ಯಾಸ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಇವತ್ತು ವಿಡಿಯೋ ಕಾನ್ಫರೆನ್ಸ್ಗೆ ಹಾಜರಾದಂಥ ಸಂದರ್ಭದಲ್ಲೇ ಇದು ಗೊತ್ತಾಗಿದೆ. ಸೊ ಜೈಲಿನ ಶಿಕ್ಷೆ ಅನುಭವಿಸಿ ಕುಗ್ಗಿರುವಂಥ ದರ್ಶನ್, ಆರೋಪಿ ದರ್ಶನ್ಗೆ ಈಗ ಜೈಲಿನಲ್ಲಿ ಅಸಲಿ ನರಕ ದರ್ಶನ ಆಗ್ತಾ ಇದೆ. ಸೊ ಬಿಸಿಲು ನೋಡು, ಒಂದು ತಿಂಗಳಾಯಿತು, ಕೈಯೆಲ್ಲ ಫಂಗಸ್ ಆಗಿದೆ. ಜೈಲಿನ ಶಿಕ್ಷೆ ಏನು ಸದ್ಯಕ್ಕೆ ನೀಡಲಾಗ್ತಾ ಇದೆ. ಸೊ ಅದರಲ್ಲಿ ಒಂದಷ್ಟು ಮನವಿಯನ್ನು ಅವರು ಮಾಡ್ಕೊಂಡಿದ್ದಾರೆ. ಜೊತೆಗೆ ಫಿಸಿಕಲಿ ಕಟ್ಟುಮಸ್ತಾಗಿದ್ದಂಥ ದರ್ಶನ್ ಅವರ ತೂಕದಲ್ಲೂ ಸ್ವಲ್ಪ ಇಳಿಕೆ ಆಗಿದೆ ಅನ್ನೋದು ಗಮನಕ್ಕೆ ಬರ್ತಾ ಇದೆ. ಸೊ ಇವತ್ತು ಎರಡು ಆದೇಶ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗಿರೋದು. ಈಗ ಬಳ್ಳಾರಿ ಜೈಲಿಗೆ ದರ್ಶನ್ರನ್ನು ಶಿಫ್ಟ್ ಮಾಡಲಾಗುತ್ತಾ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದಾಗಿ ಇವರು ಕೇಳಿದಂಥ ಒಂದಷ್ಟು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ. ಸೊ ಅದಕ್ಕೆ ಕೋರ್ಟ್ ಪುರಸ್ಕಾರ ಕೊಡುತ್ತಾ ಇಲ್ವಾ ಅನ್ನೋದೀಗ ಕಾದು ನೋಡಬೇಕಾಗಿದೆ. ಇನ್ನು ಇವತ್ತು ಪವಿತ್ರ ಗೌಡ ಮತ್ತು ಪ್ರದೋಷ್ ಕೂಡ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಅವರು ಭಾಗವಹಿಸಿದ್ರು. ಅವರು ಕೂಡ ಮಾತನಾಡಿದರು. ಅವ್ರನ್ನೂ ಕೂಡ ಮಾತನಾಡಿಸಲಾಯಿತು. ಅಂದರೆ ಅವಶ್ಯಕತೆ ಇದ್ದರೆ ಅವ್ರನ್ನ ಅಲ್ಲೇ ಮಾತನಾಡಿಸಲಾಗುತ್ತೆ, ವಕೀಲರು ಇರ್ತಾರೆ. ಸೊ ಈಗ ಆರೋಪಿ ದರ್ಶನ್ಗೆ ಒಂದು ಮನವಿಯನ್ನು ಅವರು ಮಾಡಿಕೊಂಡ್ರು ಈ ಸಂದರ್ಭದಲ್ಲಿ ಅಂತ ಕೂಡ ಗೊತ್ತಾಗ್ತಾ ಇದೆ. ಸೊ ಪರಪ್ಪನಗ್ರಹಾರದಲ್ಲಿದ್ದು ಅದಾದಮೇಲೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗಿದ್ರು. ನಂತರ ಹೈಕೋರ್ಟ್ ಅವರಿಗೆ ಬೇಲನ್ನು ಕೊಡುತ್ತೆ. ಬೇಲಾದ ನಂತರ ಸಿನಿಮಾ ಶೂಟಿಂಗ್, ಮನೆಯಲ್ಲಿ ಅಲ್ಲಿ ರೆಸ್ಟ್ ಮಾಡ್ತಾಯಿದ್ರು. ಒಂದಷ್ಟು ಆರಂಭದಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂಥದ್ದು ಕೂಡ ಆಯಿತು. ಸೊ ಅದಾದ ನಂತರ ವಿದೇಶಗಳಿಗೆ ಹೋಗಿ ಮನವಿ ಮಾಡಿ ನಂತರ ವಿದೇಶಕ್ಕೆ ಹೋಗಿ ಅಲ್ಲಿ ಶೂಟ್ ಮಾಡಿದ್ದು ಕೂಡ ಆಯಿತು. ಸೊ ನಂತರ ಸುಪ್ರೀಂ ಕೋರ್ಟ್ ಅಂಗಳಕ್ಕಿದ್ದು ಹೋದಾಗ ಸಂಪೂರ್ಣ ಚಿತ್ರಣ ಬದಲಾಯಿತು. ಸೊ ಆರಂಭದಿಂದಲೂ ಕೂಡ ಮಾಡಿದಂಥ ವಾದ ಇರ್ಬೋದು, ಜೊತೆಗೆ ಈ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಯಾರ್ಯಾರ ಸಹವಾಸವನ್ನು ಮಾಡಲಾಯಿತು ಅವರಿಂದ ಆದಂಥದ್ದು, ಜೊತೆಗೆ ಇನ್ನೊಂದು ಕಡೆ ಅಭಿಮಾನಿಗಳು ಕೂಡ ಕೆಲವೊಂದು ಪೋಸ್ಟ್ಗಳಿಗೆ ಮಾಡ್ತಂಥ ವಿಚಾರಗಳು, ಇದೆಲ್ಲವೂ ಕೂಡ ಒಟ್ಟಾಗಿ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಯ್ತಲ್ಲಿ. ಸೊ ಕೋರ್ಟ್ಗೂ ಕೂಡ ಒಂದು ಒಳ್ಳೆಯ ಅಭಿಪ್ರಾಯ ಆಗಲಿಲ್ಲ. ಯಾಕೆ ಬೇಲ್ ಕೊಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಜೊತೆಗೆ ಈ ಬೆನ್ನೋವಿನ ವಿಚಾರವೂ ಕೂಡ ಭಾಳ ಮುಖ್ಯವಾಯಿತು. ಅಲ್ಲಿ ಏನೇನಾಯಿತು, ಅದಕ್ಕೆ ಬೇಕಾದಂಥ ಸರ್ಜರಿ ಆಗಲೇಬೇಕು, ಇಲ್ಲೇ ಹೋದರೆ ಭಾಳ ಸಮಸ್ಯೆ ಆಗುತ್ತೆ, ನಡೆಯೋಕ್ಕೆ ಸಾಧ್ಯ ಆಗಲ್ಲ, ಲೈಫಲ್ಲಿ ಭಾಳ ದೊಡ್ಡ ಥ್ರೆಟ್ ಆಗುತ್ತೆ ಇದು ಭವಿಷ್ಯಕ್ಕೆ ಸರ್ಜರಿ ಮಾಡದೆ ಹೋದರೆ ಅನ್ನೋದೆಲ್ಲ ಇತ್ತು. ಸೊ ಅದಾದ ನಂತರ ಪ್ರಾಪರ್ ಆದಂಥ ಸರ್ಜರಿ ಆಯಿತಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಜೊತೆಗೆ ಜೈಲಿನಲ್ಲಿ ಮಾಡಿದಂಥ ವ್ಯವಸ್ಥೆ ಭಾಳ ದೊಡ್ಡ ಮಟ್ಟದ ಹೊಡೆತವನ್ನು ಕೊಡ್ತು. ಜೈಲಿನಲ್ಲಿ ಹೊರಗೆ ಬಂದಂಥ ಫೋಟೋಗಳು. ಸೊ ಅದಾದ ನಂತರ ಇದೀಗ ನಾವು ಗಮನಿಸ್ತಾ ಇದ್ದೀವಿ, ಇವತ್ತು ಈ ಕೋರ್ಟ್ನ ವಿಡಿಯೋ ಕಾನ್ಫರೆನ್ಸ್ ಸಂದರ್ಭದಲ್ಲಿ ದರ್ಶನ್ ಮನನೊಂದು ಒಂದಷ್ಟು ಮನವಿ ಮಾಡಿಕೊಂಡ್ರು. ದಯವಿಟ್ಟು ಇಂಥ ಒಂದು ವ್ಯವಸ್ಥೆ ನನಗೆ ಮಾಡಿಕೊಡಿ ಅನ್ನೋದನ್ನು ಅಲ್ಲಿ ಕೇಳಿಕೊಂಡ್ರು ಅಂತ ಗೊತ್ತಾಗಿದೆ. ಸೊ ಇದು ದರ್ಶನ್ ವಿಚಾರವಾಗಿ ಈ ಕ್ಷಣದ ಅಪ್ಡೇಟ್, ಇವತ್ತಿನ ಅಪ್ಡೇಟ್ ಇದು.